ನಗರಸಭೆಯವರು ಸರ್ ಇವರು SC ST ಅನುದಾನ ಮತ್ತು ಸಾಮಾನ್ಯ ಅನುದಾನ ಒಳಗ ಯೋಜನೆಗಳನ್ನ ಕೊಡ್ತಾರ ಸರ್. ಯೋಜನೆ ಕೊಡುವಂತ ಸಂದರ್ಭ ಒಳಗೆ ಲಾಸ್ಟ್ ಇಯರ್ ಹೊಲಿಗೆ ಮಿಷನ್ ಕೊಡುವಂತ ಒಂದು ಕಾರ್ಯಕ್ರಮ ಇತ್ತು ನಗರಸಭೆ ವತಿಯಿಂದ. ಆ ಹೊಲಿಗೆ ಮಷಿನ್ ಕೊಡುವಂತ ಕಾರ್ಯಕ್ರಮಕ್ಕೆ ನಾವು ಅಪ್ಲಿಕೇಶನ್ ಹಾಕಕ್ ಹೋದಾಗ ಇಲ್ಲ ನೀವು ಅದೇನ್ ಸರ್ಟಿಫಿಕೇಟ್ ನೀವು ಟ್ರೈನಿಂಗ್ ತಗೊಂಡಿ ಸರ್ಟಿಫಿಕೇಟ್ ಇಲ್ಲ ಅಂತ ನಾವು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರು ಅವರು. ನನ್ನ ಜೊತೆ ಇನ್ನೂ ಇಬ್ಬರು ಬಂದಿದ್ರು ಸಾಮಾನ್ಯ ವರ್ಗದವರು, ಅವ್ರದ್ದು ಕೂಡ ಸರ್ಟಿಫಿಕೇಟ್ ಇರ್ಲಿಲ್ರಿ, ಅವರು ಅಪ್ಲಿಕೇಶನ್ ಹಾಕಿದ್ರಿ. ಅವ್ರ ಸೆಲೆಕ್ಷನ್ ಆದ್ರೆ ನಾವು ರಿಜೆಕ್ಟ್ ಮಾಡ್ಕೊಳಕ್ ಕಳಿಸ್ತೀವಿ. ಆ ಯಾರ ಸರ್ಟಿಫಿಕೇಟ್ ಇರ್ಲಿಲ್ಲ, ಯಾವುದು ತರಬೇತಿ ಪಡೆದಿದ್ದಾರೆ, ತರಬೇತಿ ಪಡೆದಿರ್ತಕ್ಕಂಥ ಸರ್ಟಿಫಿಕೇಟ್ ಇಲ್ಲದೆ ಇರುವಂತ ವ್ಯಕ್ತಿಗಳಿಗೆ ನೀವು ನಗರಸಭೆ ವತಿಯಿಂದ ಯಂತ್ರಗಳನ್ನು ಕೊಟ್ಟಿರಿ. ನಾವು ಕೂಡ ತರಬೇತಿ ಪಡೆದಿಲ್ಲ, ಅಪ್ಲಿಕೇಶನ್ ಹಾಕಿದ್ವಿ, ರಿಜೆಕ್ಟ್ ಮಾಡಿದ್ವಿ. ಹಾಗಾಗಿ SC ST ಗೊಂದು ಕಾನೂನು ಅಥವಾ ಈ ಸಾಮಾನ್ಯ ವರ್ಗಕ್ಕೊಂದು ಕಾನೂನು ಏನೈತೆ ಅಂತ ನೀವು ಹೇಳ್ಬೇಕ್ರಿ. ಇದ್ರ ಜೊತೆಗೆ ರುದ್ರಸ್ವಾಮಿ ಪೇಟೆ ಒಳಗಡೆ ಎಷ್ಟು ಕುಟುಂಬಗಳು ವೈಯಕ್ತಿಕ ಶೌಚಾಲಯ ಬಂದೆ ಅನ್ನುವಂತ ಮಾಹಿತಿ ನಿಮ್ ಕಡೆ ಏನಾದ್ರು ಐತೇನು ಸರ್? ಎಷ್ಟು ಅನುದಾನ ಬಿಡುಗಡೆ ಮಾಡಿರಿ, ಎಷ್ಟು ಶೌಚಾಲಯಗಳದಾವು, ಸಾಮೂಹಿಕ ಶೌಚಾಲಯಗಳು ಎಷ್ಟದಾವು? ಇವತ್ತಿಗೂ ಸಹಿತ ರುದ್ರಸ್ವಾಮಿ ಪೇಟೆ ಒಳಗಡೆ ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಅಲ್ಲೇ ಕೊಡ್ತಾರೆ, ಗಂಡ್ಮಕ್ಳು ಅಲ್ಲೇ ಕೊಡ್ತಾರೆ ಮೇಡಮ್. ಮರ್ಯಾದೆ ಅಂತಕ್ಕಂಥದ್ದು ಎಲ್ಲರಿಗೂ ಅಷ್ಟ ಆಗ್ತೈತಿ. ದಯವಿಟ್ಟು ನಗರಸಭೆಯವರು ಈ ವಿಷಯವನ್ನ ಗಂಭೀರವಾಗಿ VMTV ಚಾನಲ್ ಬಹುಶಃ ಇದೆ ಯಾರೋ ಒಬ್ರು ಅವ್ರು ನ್ಯೂಸ್ ಮಾಡಿದ್ರದನ್ನ, ಹೆಣ್ಮಕ್ಳು ಹೆಣ್ಮಕ್ಳು ಒಂದೇ ಕಡೆ ಕುಂದ್ರಾತೀವಿ, ನಮ್ಮನ್ನ ನಾಚಿಕೆ ಬರ್ತೈತಿ, ರಾತ್ರಿ ಪಾಳೆ ಹೆಣ್ಮಕ್ಳು 5 ಗಂಟೆ ಒಳಗೆ ಹೆಣ್ಮಕ್ಳು 5 ಗಂಟೆ ನಂತರ ಗಂಡ್ಮಕ್ಳು ಈ ತರ ನಾವು ಟಾಯ್ಲೆಟ್ ಹೊಂಟಿವಿ ಅಂತೇಳಿ ನ್ಯೂಸ್ ಒಳಗೆ ಬಂದು ಹೇಳಿದ್ರು ಅವ್ರು. ಇದು ನಿಮ್ಮ ಗಮನಕ್ಕೆ ಬಂದೈತೆ ಇಲ್ಲ, ನೀವು ಏನಕ್ಕೆ ಕ್ರಮ ಕೈಗೊಂಡಂತಕ್ಕಂಥ ನೀವು ಸ್ವಲ್ಪ ತಿಳಿಸಿ ಅಲ್ಲಿ ಶೌಚಾಲಯ ಸಾಮೂಹಿಕ ಶೌಚಾಲಯ ಕಟ್ಟುವಂತ ವ್ಯವಸ್ಥೆ ಮಾಡಿ. ಇದು ನಗರಸಭೆಗೆ ನಮ್ಮ ರಿಕ್ವೆಸ್ಟ್. ಮತ್ತೆ ಈ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡುವಂತ ಸಂದರ್ಭದಲ್ಲಿ ನೀವು ನಿಮ್ಮ ಮೂಗಿನ ನೇರಕ್ಕೆ ನಿಮ್ಮ ಮನಸ್ಸಿಗೆ ಬಂದಂಗೆ ಯೋಜನೆಗಳನ್ನ ತಗೊಂಡ್ ಬಂದು ಅದು ಕೇವಲ ಹೊಲಿಗೆ ಅಂತ ಕೊಟ್ಟಾರ್ರಿ ಅವರು SC ST ಅನುದಾನದೊಳಗಡೆ. ಗಂಡು ಮಕ್ಕಳಿಗೆ ಒಂದು ಏನಾದ್ರು ಯೋಜನೆ ತರಬಹುದಾಗಿತ್ತು ನೀವು. ಅದು ಸಾಮಾನ್ಯ ಎಲ್ಲಾ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಬರುವಂತ ಯೋಜನೆ ತಗೊಂಡ್ರಿ. ಅದ್ರ ಜೊತೆಗೆ ಏನ್ ನೀವು ಸ್ಕೀಮ್ ಇರ್ತಾವಲ್ಲ, ರಾಜ್ಯ ಮಟ್ಟದ ಪ್ರಸಾರ ಇರುವಂತ ಪತ್ರಿಕೆಗಳು ಹಾಕಿರಿ ಸರ್. ಅದು ಸರ್ಕ್ಯುಲರ್ ಇರಂಗಿಲ್ಲ ಪತ್ರಿಕೆ, ಅದು ಅಂತ ಪತ್ರಿಕೆಗಳು ಹಾಕ್ತಿರಿ. ಹಿಂಗಾದ್ರ ಯಾರು ನಿಜವಾದ ಫಲಾನುಭವಿಗಳಾಗ್ಬಿಡ್ತೀವಿ ಅವರೆಲ್ಲರೂ ಕೂಡ ವಂಚಿತರಾಗಿರ್ತಾರೆ. ನೀವು ಪೇಪರ್ ಯಾವ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ನೋಡಿ. ನಾವು ನಗರಸಭೆ ಬಂದ ಅಲ್ಲಿ ನೋಟಿಸ್ ಬೋರ್ಡ್ ನೋಡ್ತೀವಿ, ನೋಟಿಸ್ ಬೋರ್ಡ್ ಒಳಗೆ ಯಾವ್ದು ಹಚ್ಚಾರಂಗಿಲ್ರಿ ಅವ್ರು. ಒಳಗೆ ಹೋಗಿ ಅಂತ ತಕ್ಷಣ ಹಚ್ಚಿವ್ರೆ ಯಾರು ಕಿತ್ಕೊಂಡ್ ಹೋಗ್ಯಾರ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಈ ವಿಷಯವನ್ನ ಗಂಭೀರವಾಗಿ ನಿಮ್ ಮೂಗಿನ ನೇರಕ್ಕೆ ಲೀಡರ್ ಅಂತಂದ್ರ ಫ್ಲೆಕ್ಸ್ ಬ್ಯಾನರ್ ಒಳಗಿರೋ ಅಷ್ಟು ಲೀಡರ್ ಸರ್, ಫೀಲ್ಡ್ ಒಳಗೂ ಸೇರಿ ಕೆಲಸ ಮಾಡಾಡ್ತಾರ. ದಯವಿಟ್ಟು ಅದನ್ನ ಗಂಭೀರ ಹತ್ಕೊಂಡು ಸೀರಿಯಸ್ ಆಗಿ ನೀವು ಮುಂದೆ ಬರೋದನ್ನ ಕೆಲಸ ಮಾಡಿ. ನಂಬರ್ 1 ಇದು. 1 ನಿಮಿಷ ಸರ್. ನೆಕ್ಸ್ಟ್ ಸರ್, SC ST ಸಮಾಜ ಇಲಾಖೆ ಹಾಸ್ಟೆಲ್ ಒಳಗಡೆ ಲೇಡೀಸ್ಗೆ ಸ್ವಲ್ಪ ವಸತಿ ಪ್ರಾಬ್ಲಮ್ ಆಗಿತ್ತಂತೆ, ನೀರಿನ ಪ್ರಾಬ್ಲಮ್ ಆಗಿತ್ತಂತ. ದಯವಿಟ್ಟು ಅಲ್ಲಿ ಸಂಖ್ಯೆ ಹೆಚ್ಚಾಗಿತ್ತಂತೆ ನಿಮ್ಗೆ ಲೇಡೀಸ್ ಹಾಸ್ಟೆಲ್ ಜಮಖಂಡಿ. ಅದು ದಯವಿಟ್ಟು ಸಾಧ್ಯ ಇಲಾಖೆ ಒಳಗಡೆ ಅವಕಾಶ ಇದೆ ಸರ್. ಏನ್ ಅವಕಾಶ ಐತಿ ಅಂದ್ರೆ ಬಾಡಿ ಕಟ್ಟಡ ತಗೊಂಡ್ ಹಾಸ್ಟೆಲ್ ನಡ್ಸಕ್ ಅವಕಾಶ ಐತಿ. ದಯವಿಟ್ಟು ಬಾಡಿ ಕಟ್ಟಡ ತಗೊಂಡ ಹೆಣ್ಣು ಮಕ್ಕಳಿಗೆ ಏನೈತೆ ಅನ್ಸದ ಅವಕಾಶ, ದಯವಿಟ್ಟು ಅವಕಾಶ ಕೊಡ.